ಸೊ ಈ ಮರದಲ್ಲಿ ನೋಡ್ಬೋದು ನಿಮಗೆ 6ರಿಂದ ಒಂದು 7 ಗೊನೆ ನಿಮಗೆ ಅಡಿಕೆ ಇದೆ. ಸೊ ಮತ್ತೆ ನಮ್ಮದು ಮೇಲ್ಗಡೆಯಿಂದ ಬಂದಿರೋ ನೀರೆಲ್ಲ ಹರ್ಕೊಂಡು ಹೋಗೋದೇ ಈ ಹಳ್ಳಕ್ಕೆ. ಸೊ ನಮಗೆ ಈ ಖರ್ಚೆಲ್ಲ ತೆಗೆದು ಒಂದು ಎಕರೆಗೆ 3 ಲಕ್ಷ ಅಂತ ನಮಗೆ ಲಾಭನೇ ಸಿಗುತ್ತೆ. ಸೊ ವೆಲ್ಕಮ್ ನಂದು ಯೂಟ್ಯೂಬ್ ಚಾನಲ್ಗೆ ಕೃಷಿ ಲೈಫ್ ಕನ್ನಡ. ಸೊ ನಮ್ಮದು ತೋಟ ಇರೋದು ಶಿಕಾರಿಪುರದಿಂದ ಒಂದು 4 ಕಿಲೋಮೀಟ್ರು ದೂರ ಆಗುತ್ತೆ. ಸೊ ಅಲ್ಲಿಂದ ಬೈಕಲ್ಲಿ ಬಂದರೆ ಸೊ ಇದೇ ನಮ್ಮದು ತೋಟ. ಸೊ ಇದು ಟೋಟಲ್ ನಮ್ಮದು ತೋಟ 4 ಎಕರೆ ಇದೆ. ಸೊ 4 ಎಕರೆಯಲ್ಲಿ ಕಂಪ್ಲೀಟ್ ನಮ್ಮದು ಅಡಿಕೆನೇ ಇರೋದು. ಸೊ ಮುಂಚೆ ಎಲ್ಲ ಬಾಳೆ ಹಾಕ್ತಿದ್ವಿ, ಈಗ ಬಾಳೆ ಎಲ್ಲ ತೆಗ್ದಿದ್ವಿ, ಈಗೆಲ್ಲ ಫುಲ್ ಅಡಿಕೆನೇ ಇದೆ. ಟೋಟಲ್ ಒಂದು 3,000 ಗಿಡಗಳಿದ್ದಾವೆ, 3,000ರಿಂದ 3,500 ಗಿಡಗಳಿದ್ದಾವೆ. ಸೊ ಮೇನಾಗಿ ಅದಾದಮೇಲೆ ಸೊ ಈ ತೋಟ ನೀವು ನೋಡೋದಾದರೆ ಸೊ ಇದು ಇವಾಗ ಹಚ್ಚಿರೋದು ಇದಕ್ಕೆ ಒಂದು 3 ವರ್ಷ ಆಗಿದೆ. ಈ ಗಿಡಗಳಿಗೆಲ್ಲ ಒಂದು 3 ವರ್ಷ ಆಗಿದೆ. ಸೊ ಆಲ್ರೆಡಿ ನಿಮಗೆ ಹಿಂಗಾರ ಎಲ್ಲ ಬಿಟ್ಟಿದೆ 3 ವರ್ಷಕ್ಕೇ. ಸೊ ಹಿಂಗಾರ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದೇ ರೀತಿ ಮತ್ತು ನಮ್ಮದು ತೋಟದಲ್ಲಿ ಈಗ ಇದು 3 ವರ್ಷದ ಗಿಡಗಳಿದ್ದಾವೆ. ಸೊ ಅದೇ ರೀತಿ ನೆಕ್ಸ್ಟ್ ಹೋದಂಗೆ ಸೊ 5 ವರ್ಷದ ಗಿಡಗಳಿದ್ದಾವೆ, ಸೊ 15 ವರ್ಷದ ಗಿಡಗಳಿದ್ದಾವೆ, ಸೊ ಮತ್ತು 20 ವರ್ಷದ ಗಿಡಗಳಿದ್ದಾವೆ. ಈ ಥರ ಮಾದರಿಯಲ್ಲಿ ನಾವು ಮಾಡ್ಕೊಂಡು ಬಂದಿರೋದು. ಸೊ ಈಗ ಯಾಕೆ ನಾವು ಈ ಥರ ಮಾದರಿ ಮಾಡಿದ್ದೀವಿ ಅಂತ ಸೊ ಮುಂದಿನ ವೀಡಿಯೋಗಳು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀವಿ. ಸೊ ಇದೇನು ಕಾಲೇ ಕಾಣ್ತಿದೆಯಲ್ಲ ನೀರಿಂದು, ಸೊ ಇದ್ರ ನೆಕ್ಸ್ಟ್ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ 5 ವರ್ಷದ ಗಿಡಗಳು. ಆಲ್ರೆಡಿ ಈಗ 5 ವರ್ಷದ ಗಿಡಗಳು. ಸೊ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಮಾತ್ರ. ಸೊ ನೀವು ಈ ಪಾರ್ಟಲ್ಲಿ ಇದೊಂದು 1/4 ಎಕರೆಯಲ್ಲಿ ನೋಡ್ಬೋದು. ಸೊ ಎಲ್ಲ ಗಿಡಗಳು 6 ಗೊನೆ ಮೇಲ್ಗಡೆನೇ ಇದೆ. 6 ಗೊನೆ, 7 ಗೊನೆ, 8 ಗೊನೆ, ಸೊ ಈ ಥರನೇ ಇದೆ. ಮತ್ತು ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ 5 ವರ್ಷಕ್ಕೇ. ಸೊ ಇಷ್ಟೊಂದು ಫಸಲು ಕೊಡ್ತಾ ಇದ್ದಾವೆ. ಸೊ ಹೋದ ವರ್ಷವೂ 4ನೇ ವರ್ಷದಿಂದ ಹೋದ ವರ್ಷವೂ ಬಂದಿತ್ತು, ಆದರೆ ಒಂದು ಸ್ವಲ್ಪ ಬಂದಿದ್ವು. ಬಟ್ ಅದು 5 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಎಲ್ಲದರಲ್ಲೂ 7, 8 ಗೊನೆ ಸೊ ಈ ಥರಲ್ಲೇ ಇದೆ. ಸೊ ಅದಾದಮೇಲೆ ಯಾಕೆ ಇಷ್ಟೊಂದು ಚೆನ್ನಾಗಿ ಇದೇನು ಈ 1/4 ಎಕರೆಯಲ್ಲಿ ಮಾತ್ರ ಯಾಕೆ ಇಷ್ಟು ಚೆನ್ನಾಗಿ ಬಿಟ್ಟಿದೆ ಸೊ ಅನ್ನೋದು ಕೂಡ ನಿಮಗೆ ನಾವು ಯಾವ ರೀತಿ ಈ ಥರ ಪೋಷಣೆ ಮಾಡಿದ್ದೀವಿ ಈ 1/4 ಎಕರೆಗೆ ಸೊ ಅದನ್ನು ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಸರಿನಾ? ಸೊ ನೆಕ್ಸ್ಟು ಹಂಗೆ ನೋಡ್ತಾ ಹೋದರೆ ಸೊ ನೆಕ್ಸ್ಟು ಈ ರೋಡ್ ಬರುತ್ತೆ. ಸೊ ಈ ರೋಡಿಂದ ನಿಮಗೆ ಏನು ಸಿಗ್ತವೆ ಸೊ ಇದೆಲ್ಲ ಒಂದು 15 ವರ್ಷದ ಗಿಡಗಳು. ಮತ್ತು ಕಂಪ್ಲೀಟ್ ನಮ್ಮ ತೋಟಕ್ಕೆ ಸೊ ಮೇಲ್ಗಡೆಯಿಂದ ಏನು ಗೇಟ್ ನೋಡಿದ್ರಲ್ಲ ಸೊ ಅಲ್ಲಿಂದ ಕಂಪ್ಲೀಟ್ ಕೆಳಗರ್ಗೆವರೆಗೂ ಕೂಡ ನಾವು ರೋಡ್ ಮಾಡಿಸಿದ್ದೀವಿ. ಸೊ ಇದೆಲ್ಲ ಮೊನ್ನೆ ಹೊಡೆದಿರೋದು ವಿಡಿಯೋ. ನಿಮಗೆ ವಿಡಿಯೋ ನೋಡ್ಬೇಕಾದ್ರೆ ನಾನು ಶಾರ್ಟ್ಸಲ್ಲಿ ವೀಡಿಯೋ ಇದೆ, ಸೊ ನೋಡ್ಕೊಂಬನ್ನಿ. ಸೊ ಇದೇನು ಈ ರೋಡಿಂದ ಸೊ ಈ ಕಡೆ ಕಾಣ್ತಿದೆಯಲ್ಲ ಸೊ ಇದೆಲ್ಲ 15 ವರ್ಷದ ಗಿಡಗಳು, ಸರಿನಾ? ಸೊ ಇವಾಗ ನೀವು ಅನ್ಕೊತಾ ಇರ್ತೀರಿ ಯಾಕೆ ಈ ರೀತಿ ಮಾದರಿಯಲ್ಲಿ ಮಾಡಿದ್ದಾರೆ. ಸೊ ಇದೆಲ್ಲ ನಮ್ಮ ಅಪ್ಪ ಮಾಡಿರೋ ತೋಟನೇ. ಸೊ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾನು ಯೂಟ್ಯೂಬ್ ಚಾನಲ್ ಮುಖಾಂತರ ಸೊ ನಿಮಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೊ ಈ ಕಡೆಯಿಂದ ಏನು ದಾರಿಯಿಂದ ಸೊ ಈ ಕಡೆ ಇರೋವೆಲ್ಲ ಸೊ ಎಲ್ಲ 15 ವರ್ಷದ ಗಿಡಗಳು. ಸೊ ನೋಡ್ಬೋದು ನೀವು, ಅಡಿಕೆ ಅಂತೂ ತುಂಬ ಚೆನ್ನಾಗಿ ಬಿಡ್ತಾವೆ ಮತ್ತು ಮರಗಳು ಕೂಡ ಸೊ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ. ಸೊ ಇದೇ ರೀತಿ ಇನ್ನೂ ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಸೊ ಅಡಿಕೆ ತೋಟದ ಬಗ್ಗೆ ಆಗಿರ್ಬೋದು, ಸೊ ಯಾವ ರೀತಿ ಎಲ್ಲ ಮಾದರಿ ಮಾಡಬೇಕು. ಸೊ ಹಂಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಸೊ ನನ್ನ ಫಸ್ಟ್ ವೀಡಿಯೋ ಸೊ ನಿಮಗೆ ಕಾಣುತ್ತೆ, ಓಕೆನಾ? ಸೊ ಕಂಪ್ಲೀಟ್ ರೋಡ್ ಇದೆ. ಸೊ ಇಲ್ಲಿಂದ ಕೆಳಗವರೆಗೂ ಕೂಡ ನಮ್ಮದು ರೋಡ್ ಇದೆ. ಸೊ ಇದೇನು ತೋಟಗಳಿದೆಯಲ್ಲ ಫುಲ್ಲು ಕೆಳಗಡೆಯಿಂದ ಒಂದು ಸ್ವಲ್ಪ ಭಾಗ ಮೇಲ್ವರೆಗೂ ಕೂಡ ನಮ್ಮದು ಒಂದು ಗಿಡದಿಂದ ಗಿಡಕ್ಕೆ 9 ಅಡಿ ಇದೆ. ಇಲ್ಲ, ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ. ಸೊ ಮತ್ತು ಗಿಡದಿಂದ ಅಗಲ ನಿಮಗೆ 9 ಅಡಿ ಸಿಗುತ್ತೆ. ಸೊ ಇವಾಗ ಏನು ಕಾಣ್ತಿದೆಯಲ್ಲ ಈ ತೋಟ ಇದು 30 ವರ್ಷದ ಗಿಡಗಳು, ಸರಿನಾ? ಸೊ ಇದ್ರದ್ದು ಅಳತೆ ಎಷ್ಟಿತ್ತು ಅಂತ ಅಂದರೆ ಮುಂಚೆ ಸೊ 10 ಇತ್ತು ಮತ್ತು 9 ಇತ್ತು. ಮರದಿಂದ ಮರಕ್ಕೆ ಉದ್ದ 10 ಅಡಿ, ಮರದಿಂದ ಮರಕ್ಕೆ ಅಗಲ 9 ಅಡಿ ಇತ್ತು. ಯಾವಾಗ ಈ ಗಿಡಗಳಿಗೆ 25 ವರ್ಷ ಕಂಪ್ಲೀಟ್ ಆಯಿತು ಸೊ ಅದಾದಮೇಲೆ ಈ ಚಿಕ್ಕ ಗಿಡಗಳನ್ನು ನಾವು ಹಚ್ಚಿದ್ದೀವಿ. ಏನು ಮಧ್ಯೆ ಏನಕ್ಕೆ ಜಾಸ್ತಿ ಗ್ಯಾಪ್ ಇತ್ತಲ್ಲ 10 ಅಡಿ ಗ್ಯಾಪ್ ಇತ್ತಲ್ಲ ಸೊ ಅದ್ರ ಮಧ್ಯೆ ನಾವು ಮತ್ತೆ ಅಡಿಕೆ ಗಿಡನ ಹಚ್ಚಿದ್ದೀವಿ. ಸೊ ಅವು ಕೂಡ ಈಗ ನೋಡ್ತಾ ಇರ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ ರೀ. ಇದರಲ್ಲೂ ಕೂಡ ನಿಮಗೆ ಆಲ್ರೆಡಿ ಹಿಂಗಾರ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಆಲ್ರೆಡಿ ಒಂದು 2 ಗೊನೆ ಕಟ್ಟಿದೆ, 3 ಗೊನೆ ಕೊಟ್ಟಿದೆ. ಏನೇನು ಮಧ್ಯ ಗ್ಯಾಪ್ ಇತ್ತಲ್ಲ ಸೊ ಅಡಿಕೆ ಆಯ್ತದೆ. ಇದಿಷ್ಟು ಕಂಪ್ಲೀಟು. ಸೊ ಅದಾದಮೇಲೆ ನಮ್ಮದು ಇಡೀ ತೋಟಕ್ಕೆ ನೀರಿನ ವ್ಯವಸ್ಥೆ ನೋಡಿದ್ರೆ ಕಂಪ್ಲೀಟ್ ಬೋರ್ ನೀರೇ ಬರುತ್ತೆ. ಅದು ಬಿಟ್ಟರೆ ಮಳೆ ನೀರು, ಮತ್ತು ಇಲ್ಲಿ ನಿಮಗೆ ಕೆರೆ ನೀರು ಕೂಡ ಸಿಗುತ್ತೆ. ಬಟ್ ನಾವೇನು ಕೆರೆ ನೀರನ್ನ ಯೂಸ್ ಮಾಡಲ್ಲ. ಸೊ ಕಂಪ್ಲೀಟ್ ತೋಟಕ್ಕೆ ಇದು ಒಂದೇ ಬೋರ್ ಇರೋದು. 4 ಎಕರೆಗೆ ಇದು ಒಂದೇ ಬೋರ್ ಇದೆ.
ಇವಾಗಲೂ ಕೂಡ ಫಸ್ಟಿಗೆ ಬೋರ್ ಹೊಡೆದಾಗ ನಿಮಗೆ ನಮಗೊಂದು 5 ಇಂಚು ನೀರು ಬಿದ್ದಿತ್ತು. ಸೊ ಈಗ 4.25 ಇಂಚ್ ಆಗಿದೆ. ಫುಲ್ ಕಂಪ್ಲೀಟ್ ಇದು ಒಂದೇ ಬೋರಲ್ಲೇ ನಾವು ಮೇಂಟೈನ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ನಿಮಗೆ ಅಕ್ಕಪಕ್ಕ ಎಲ್ಲ ತೋಟದ ಬೋರ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೂ ಕೂಡ ಬೇಸಿಗೆಯಲ್ಲಿ ಬತ್ತೋದಾಗಲ್ಲ. ಸೊ ಇದಕ್ಕೆ ಕಾರಣವೇ ಸೊ ಇಲ್ಲಿರೋವಂಥ ನಮ್ಮದು ಇಲ್ಲಿ ಏನು ಕೆರೆ ಇದೆ. ಸೊ ಹಾಗಾಗಿ ಯಾವುದೇ ಬೋರ್ ಕೂಡ ಬತ್ತಿಲ್ಲ ಇದುವರೆಗೂ ಕೂಡ. ಸೊ ಬೇಸಿಗೆಯಲ್ಲೂ ತುಂಬ ಚೆನ್ನಾಗಿ ಹೊಡೆಯುತ್ತೆ. ಸೊ ಇನ್ನೇ ನಾವು ಬೋರ್ ಆಫ್ ಮಾಡಿ ಆಗಿಬಿಟ್ಟಿದೆ. ಮೇ ಎಂಡಿಂಗಲ್ಲೇ ಬೋರ್ ಆಫ್ ಮಾಡಿದ್ವಿ. ಸೊ ಯಾಕೆ ಅಂತ ಅಂದರೆ ಇನ್ನೇನು ಮಳೆ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ. ಮತ್ತು ಅದ್ರ ಜೊತೆಗೆ ಇನ್ನು ನೀರಿನ ವ್ಯವಸ್ಥೆ ಬಗ್ಗೆ ಹೇಳಿದ್ನಲ್ಲ ನಮ್ಮದು ಇಡೀ ತೋಟ ಸೊ ಬೋರಲ್ಲೇ ನಾವು ಮೇಂಟೈನ್ ಮಾಡ್ತೀವಿ. ಒಂದೇ ಬೋರಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಮತ್ತು ಇಡೀ ತೋಟನ ಕೂಡ ನಾವು ಎಲ್ಲ ಡ್ರಿಪ್ ಸಿಸ್ಟಮೇ ಇದೆ. ಸೊ ಇದೇನು ಈ ಥರ ಬಟರ್ಫ್ಲೈ ಆ ಥರ ಏನಿಲ್ಲ, ಕಂಪ್ಲೀಟ್ ಎಲ್ಲ ವೈರ್ ಡ್ರಿಪ್ ಸಿಸ್ಟಮೇ ಇದೆ. ಸೊ ಇವಾಗ ಮತ್ತು ಕಾಲುವೆ. ಸೊ ನಮ್ದು ಈಗ ಮಲೆನಾಡು ಭಾಗದಲ್ಲಿ ನೀವು ಅಡಿಕೆ ತೋಟ ಎಲ್ಲೇ ಹೋಗಿ ನೋಡಿದರೂ ಕೂಡ ಎಲ್ಲ ಕೂಡ ಕಾಲುವೆ ವ್ಯವಸ್ಥೆನೇ ಮಾಡಿರ್ತಾರೆ. ಸೊ ಯಾಕೆ ಅಂತ ಅಂದರೆ ಸೊ ಈ ನಮ್ಮದು ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸೊ ನೀರು ತೋಟದಲ್ಲಿ ನಿಲ್ಲಬಾರ್ದು. ಈಗ ನೋಡಿ ಏನು ಹರ್ಕೊಂಡು ಹೋಗ್ತಾ ಇದೆ, ಕಂಪ್ಲೀಟ್ ಹರ್ಕೊಂಡು ಹೋಗ್ಬೇಕು, ನೀರು ಕೆಳಗಡೆವರೆಗೂ ಹರ್ಕೊಂಡು ಹೋಗಬೇಕು. ನಿಮಗೆ ನಮ್ಮದಾದ್ರೆ ಕೆಳಗಡೆ ಹಳ್ಳದ ವ್ಯವಸ್ಥೆ ಇದೆ. ಸೊ ಹಂಗಾಗಿ ಹಳ್ಳದವರೆಗೂ ಹರ್ಕೊಂಡು ಹೋಗುತ್ತೆ, ಕರೆಕ್ಟಾಗಿ ನೀರು ಹರ್ಕೊಂಡು ಹೋಗುತ್ತೆ. ತೋರಿಸ್ತೀನಿ ನಿಮ್ಗೆ ಅದು ಕೂಡ. ಸೊ ಅದ್ರ ಜೊತೆಗೆ ನೋಡಿ ಹಾಡೆ ಎಲ್ಲ ಒಂದೇ ಕಡೆ ಸಪ್ರೇಟಾಗಿ ಹಾಕಿ ಇಟ್ಕೊಂಡಿರ್ತೀವಿ, ಯಾವುದೋ ಆ ಕಡೆ ಈ ಕಡೆ ಮರಗಳು. ಮತ್ತು ಈ ಮಳೆಗಾಲದಲ್ಲಿ ಮೇನ್ ಇನ್ನೊಂದು ಮಾಡಬೇಕಂತಂದರೆ ಹಾಡನ್ನು ಕಾಲುವೆಯಿಂದ ತೆಗಿಬೇಕು. ಸೊ ಇದೇನು ನೋಡ್ತಿದ್ದೀರಲ್ಲ, ಸೊ ಇದು ಫುಲ್ ಕೆಳಗಡೆ ಬಂದಿದ್ದೀನಿ ಇವಾಗ. ಮೇನಾಗಿ ಏನು ಕೆಳಗಡೆಯಿಂದ ಮೇಲಿಂದ ಏನು ನೀರು ಹರ್ಕೊಂಡು ಬರುತ್ತೆ. ಸೊ ಮಳೆ ಬಂದಾಗ ಎಲ್ಲೂ ಕೂಡ ನೀರು ನಿಲ್ಲಲ್ಲ. ಸೊ ಕಂಪ್ಲೀಟ್ ಕಾಲುವೆ ವ್ಯವಸ್ಥೆ ಇದೆ. ಏನು ಫುಲ್ ಹರ್ಕೊಂಬಂದಿದ್ದು ನೀರು ಸೊ ಇಲ್ಲಿ ಇದು ಆಗಿ ಕೆಳಗಡೆ ಹಳ್ಳಕ್ಕೆ ಹೋಗುತ್ತೆ. ಸೊ ಮುಂಚೆ ಡೈರೆಕ್ಟಾಗಿ ಹಳ್ಳಕ್ಕೆ ಬಿಡ್ತಾಯಿದ್ವಿ. ಇವಾಗ ಏನಾಗಿದೆ, ಈಗ ಮೊನ್ನೆ ತಾನೇ ಇದನ್ನ ಅಡ್ಡವಾಗಿ ಕಾಲುವೆನ ಹೊಡಿಸಿರೋದು. ಸೊ ಯಾಕೆ ಅಂತ ಅಂದರೆ ಸೊ ಅಲ್ಲಿ ನೀರು ಹೋಗಿ 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 ಕೊರಕಲು ಬಿದ್ದಿರೋ ಥರ ಆಗಿದೆ, ಮಣ್ಣು ಸೋದಿದೆ. ಹಾಗಾಗಿ ಇದು ಹೊಡ್ಸಿದ್ವಿ. ಸೊ ನೋಡ್ತಾ ಇರ್ಬೋದು ಫುಲ್ಲು ನೀರು ಮಳೆಗಾಲದಲ್ಲಿ ಮೇಲ್ಗಡೆಯಿಂದ ಹರ್ಕೊಂಬಂದಿರೋ ನೀರು ಫುಲ್ಲು ಬಂದು ಹಳ್ಳಕ್ಕೆ ಸೇರುತ್ತೆ. ತೋಟದಲ್ಲಿ ಒಂದು ಸ್ವಲ್ಪನೂ ಎಲ್ಲೂ ಕೂಡ ನೀರು ನಿಲ್ಲೋದಾಗಲಿ ಸೊ ಈ ಥರ ಯಾವುದೂ ಕೂಡ ಆಗಲ್ಲ. ಹಂಗಾಗಿ ಸೊ ನೀರು ನಿಲ್ತಾ ಇದೆ ಅಂತ ಅಂದರೆ ಸೊ ಕೊಳೆ ರೋಗ ಇದ್ದೇ ಇರುತ್ತೆ. ಸೊ ಹಂಗಾಗಿ ಕಾಲುವೆ ವ್ಯವಸ್ಥೆ ಮಾಡ್ಕೊಂಡ್ರಿ ಅಂತ ಅಂದರೆ ತುಂಬ ಉಪಯೋಗ ಆಗುತ್ತೆ. ಮೇನಾಗಿ ಜಾಸ್ತಿ ಅಡಿಕೆದಲ್ಲಿ ರೋಗ ಬರುತ್ತೆ, ಕೊಳೆ ರೋಗ. ಯಾಕೆಂದರೆ ನೀರು ನಿಲ್ಲೋದ್ರಿಂದ. ಸೊ ಕಾಲುವೆ ವ್ಯವಸ್ಥೆ ಮಾಡ್ಕೊಂಡ್ರೆ ಅಂದರೆ ನೀರು ನಿಮಗೆ ಚೆನ್ನಾಗಿ ಹೋಗುತ್ತೆ ನೋಡಿ. ಸೊ ಇದೇ ರೀತಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಅಡಿಕೆ ಮಳೆಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಸೊ ಮತ್ತು ಗೊಬ್ಬರ ಕೊಡೋದ್ರ ಬಗ್ಗೆ ಇನ್ನು ಯಾವ ರೀತಿ ಆಲ್ರೆಡಿ ಕೆಲಸ ಮಾಡಿಸ್ಬೇಕು ಮಳೆಗಾಲಕ್ಕಿಂತ ಮುಂಚೆ ಮತ್ತು ಮಳೆಗಾಲ ಮುಗ್ದಾದ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಮುಂಚೆ ಹೇಳ್ದಂಗೆ ನಮಗೆ ಈ 3 ಎಕರೆ 4 ಎಕರೆಯಲ್ಲಿ ನಮಗೀಗ 3.5 ಎಕರೆ ಮಾತ್ರ ಫಸಲಿಗೆ ಬರ್ತಾಯಿದೆ. ಸೊ ನಮಗೆ ಖರ್ಚು ಎಲ್ಲ ತೆಗೆದು 1 ಎಕರೆಗೆ ನಮಗೆ 3 ಲಕ್ಷ ಅಂತೂ ನಮಗೆ ಲಾಭ ಹೊಡೆಯುತ್ತೆ. ಓಕೆನಾ? ಸೊ ಇದೇ ರೀತಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.